ಗೃಹಲಕ್ಷ್ಮಿ ಕಂತು ಸ್ನೇಹಿತರೆ ಕೇಳಿಸ್ಕೊಳ್ಳಿ, ಮಧ್ಯಾಹ್ನದ ಅಪ್ಡೇಟ್ ಸ್ನೇಹಿತರೆ. ನಾಳೆ ಜುಲೈ 28. ತುಂಬ ಜನ ಕೇಳ್ತಾ ಇದ್ದೀರಾ, ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ ಅನ್ನುವಂಥದ್ದು. ಯಾಕೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಜುಲೈ 28ನೇ ತಾರೀಕು ಯಾರಿಗೆ ಹಣ ಜಮೆ ಆಗುತ್ತೆ, ಯಾರಿಗೆ ಹಣ ಜಮೆ ಆಗಲ್ಲ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿದೆ, ತುಂಬ ಜನರ ಅಕೌಂಟಿಗೆ ಹಣ ಜಮೆ ಆಗಿಲ್ಲ. ಇದು ಕೂಡ ನಾನು ಹೇಳಬೇಕು. ಎಲ್ಲ ಈಗ ಹಣ ಜಮೆ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ನಾನು. ಹಣ ಜಮೆ ಆಗಿದ್ದು ಮಾತ್ರ ಹೇಳುವಂಥದ್ದು, ಆಗದೆ ಇರುವಂಥದ್ದು ಹೇಳಲ್ಲ. ಆ ರೀತಿ ಏನೂ ಇಲ್ಲ. 100% ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಹಣ ಜಮೆ ಆಗದಿದ್ದು ಹೇಳ್ತೀನಿ, ಆಗಿದ್ದು ಹೇಳ್ತೀನಿ. ಹಾಗಾದರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿದೆ. ಏನು ಮಾಡಬೇಕು, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಮಹಿಳೆಯರು ಅಂತಂದರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ. ಏನು ಕಾರಣ? ಈಗ ಹಣ ಜಮೆ ಆಗದಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ. ಒಂದಿಷ್ಟು ಪ್ರಾಬ್ಲಮ್ ಇಲ್ಲೇ ಇರುವಂಥದ್ದು. ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನು ಇದನ್ನು ಸರಿ ಮಾಡ್ಕೊಳ್ಳಿ ಅಂತ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳಿಗೆ, ಈಗ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನುವಂಥದ್ದು ಹೇಳ್ತೀನಿ, ಮತ್ತು ಎಷ್ಟು ಕಂತಿನ ಹಣ ಬರುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ. ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ, 31ನೇ ಕಂತು, 32ನೇ ಕಂತು, 33ನೇ ಕಂತಿನಲ್ಲಿ 30, 31, 32, 33ನೇ ಕಂತಿನ ಇದಕ್ಕೆ ಬಂದಿದ್ದೀವಿ ನಾವು. ಅರ್ಥ ಆಯ್ತಾ? ಅಂದರೆ 33ನೇ ಕಂತಿನವರೆಗೂ ಬಂದಿದ್ದೀವಿ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಲ್ಲ, ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿ. ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾದರೆ ಒಂದಿಷ್ಟು ಜಿಲ್ಲೆಗಳಿಗೆ, ಹಾಗಾದರೆ ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್, ಹಾಸನ. ಐ ಥಿಂಕ್ ಈ 10 ಜಿಲ್ಲೆಗಳಿಗೆ ಆರಾಮ್ಸೆ ಬರ್ಬೋದು ಅನ್ನುವಂಥ ಎಲ್ಲ ಚಾನ್ಸಸ್ ಇದೆ. ಆ್ಯಂಡ್ ನೋಡೋಣ ಏನಾಗತ್ತೆ. ಸರ್ಕಾರ ಏನು ಅಲ್ಟಿಮೇಟ್ಲಿ ನಾವು ಏನೇ ಹೇಳ್ಬೋದು ಹಣ ಜಮೆ ಆಗುತ್ತೆ ಹಿಂಗಂತ. ಆದರೆ ಇಲ್ಲಿ ನಾನು ನಿಮ್ಗೆ ಅಪ್ಡೇಟನ್ನು ಕೊಡ್ತಾ ಇರುವಂಥದ್ದಲ್ವಾ. ಹಾಗೆ ಸರ್ಕಾರ 100% ಹಣ ಹಾಕಬೇಕು ಅಂದರೆ ನೀವು ನಮ್ಮ ಚಾನಲ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತಾ, ಹೌದು ಹಣ ಬರುತ್ತೆ ಅನ್ನುವಂಥ. ಹಾಗಾಗಿ ನಾನು ನೋಡಿ ಅಂತ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದ್ರೆ, ಒಂದಿಷ್ಟು ಜನರಿಗೆ ಹಣ ಬರುವಂಥದ್ದು ಬಾಕಿ ಇದೆ. ನಾನು ಹೇಳುವಂಥದ್ದು ಪೆಂಡಿಂಗ್ ಹಣ ಇದ್ದವರಿಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಲ್ಲ, ಪೆಂಡಿಂಗ್ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಬೋದು. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಿ ಈಗ ಎಟ್ ಪ್ರೆಸೆಂಟಲ್ಲಿ, ಪೆಂಡಿಂಗ್ ಹಣ ಪ್ರತಿ ಒಬ್ಬರೂ ಕೂಡ ಇಲ್ಲಿ ಪಡೆದುಕೊಳ್ಬೋದು. ಯಾಕೆ, ಹೆಂಗೆ ಅನ್ನುವಂಥದ್ದನ್ನು ತುಂಬ ಜನ ಕೇಳ್ತೀರಾ. ಹಾಗಾದರೆ ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ನಾನು ಅದೇ ಹೇಳಿದ್ನಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ. ನೀವು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ತಲೆನೇ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ತುಂಬ ಜನರಿಗೆ ಹೇಳ್ತೀನಲ್ಲ, ತಲೆನೇ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಅದ್ರ ಜೊತೆಗೇನೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ತಾ ಹೋಗಿ. ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ಒಂದಿಷ್ಟು ಜನರಿಗೆ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಪೆಂಡಿಂಗ್ ಹಣ ಇರುವವರು 30, 31, 32, 33ನೇ ಕಂತಿನ ಹಣದ ಪೆಂಡಿಂಗ್ ಹಣ ಅಂತಂದರೆ ಬಾಕಿ ಇರುವಂಥ ಹಣ. ಈಗ ಒಂದಿಷ್ಟು ಜನರಿಗಿದೆ ಪೆಂಡಿಂಗ್ ಹಣ ಬಾಕಿ ಇದೆ, ಪೆಂಡಿಂಗ್ ಹಣ ನಮಗೆ ಬಂದಿಲ್ಲ, ಪೆಂಡಿಂಗ್ ಹಣ ಬರ್ತಾ ಇಲ್ಲ. ಹಾಗಾದರೆ ಎಲ್ರಿಗೂ ಬರ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ, ನಾನು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ತುಂಬ ಜನರ ಪ್ರಾಬ್ಲಮ್ ಇದೆ. ಅರ್ಥ ಆಯ್ತಾ ನಿಮಗೆ? ತುಂಬ ಜನ ಅಂದರೆ ಅವ್ರ ಮನೆ ಪಕ್ಕದಲ್ಲೆಲ್ಲ ಆರಾಮ್ಸೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇದ್ದಾರೆ. ನಮಗೆ ಹಣ ಬರ್ತಾ ಇಲ್ವಲ್ಲ ಅನ್ನುವಂಥದ್ದು ನೋಡಿ ಕೊರಗ್ತಾ ಇರುವಂಥದ್ದು. ಅಯ್ಯೋ ನನಗೆ ಹಣ ಬರ್ತಾ ಇಲ್ಲ, ನನಗೆ ಹಣನೇ ಜಮೆ ಆಗ್ತಾ ಇಲ್ಲ, ನನಗೆ ಹಣನೇ ಬರೋದಿಲ್ಲ. ನಾವು ಅದಕ್ಕೆ ಏನಾದರೂ ಮಾಡಿದಾಗ ಅಥವಾ ನಾವು ಹಾರ್ಡ್ ವರ್ಕ್ ಮಾಡಿದಾಗ ಮಾತ್ರ ಹಣ ಜಮೆ ಆಗುತ್ತೆ, ಬಿಟ್ಟರೆ ಇಲ್ಲ ಅಂತಂದರೆ ಹೆಂಗೆ ಹಣ ಜಮೆ ಆಗುತ್ತೆ? ಯಾವುದೇ ಕೆಲಸ ಬೇಕಾದರೂ ಆಗಲಿ, ಕೆಲಸದ ಒಂದು ಎಕ್ಸಾಂಪಲ್ ತಗೊಳ್ಳುವ, ನಾವು ಕೆಲಸ ಮಾಡಿಲ್ಲ ಅಂತಂದರೆ ಹೆಂಗೆ ದುಡ್ಡು ಬರುತ್ತೆ ಅಲ್ವಾ? ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ನಾನೀಗ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಮೇಲೆ ಏನಂತಂದರೆ ಸ್ವಲ್ಪ ಕೆಲಸ ಮಾಡಿ, ಅಪ್ಡೇಟ್ಗಳನ್ನು ಮಾಡಿ. ಆ ರೀತಿ ಅಪ್ಡೇಟ್ಗಳನ್ನು ಈಗ ನೀವು ನಿಮ್ಮ ಅಪ್ಡೇಟ್ಗಳು ಬಾಕಿ ಇದೆ, ಪಕ್ಕದ ಮನೆಯವರು ಯಾರು ಅಪ್ಡೇಟನ್ನು ಮಾಡಿದ್ದಾರೆ, ಅವ್ರಿಗೆ ಹಣ ಜಮೆ ಆಗಿದೆ. ಅಯ್ಯೋ ನನಗೆ ಹಣ ಬಂದಿಲ್ವಲ್ಲ, ಅಯ್ಯೋ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ಹಣ ಬಂದಿಲ್ಲ. ನಾನು ಹೇಳುವಂಥದ್ದು ಹಣ ಜಮೆ ಆಗ್ತಾ ಇಲ್ಲ ಅಂತ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ರೈಟ್? ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಆ ಅಪ್ಡೇಟ್ಗಳನ್ನೆಲ್ಲ ಮಾಡಿದಾಗ 100% ಎಲ್ರಿಗೂ ಹಣ ಜಮೆ ಆಗೋದು. ತುಂಬ ಜನ ಇದೇ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು. ಅಲ್ಲೇ ಪಕ್ಕದ ಮನೆಯವರು ಯಾರು ಹಣ ಜಮೆ ಆಗಿದೆ, ಅವ್ರನ್ನ ನೋಡಿ ನಾವು ಅಂದ್ಕೊಳ್ಳೋದು ನಮ್ಗೆ ಹಣನೇ ಬಂದಿಲ್ವಲ್ಲ ಅಂತ. ಎಲ್ರಿಗೂ ಒಂದೇ ರೀತಿಯಲ್ಲಿ ಹಣ ಜಮೆ ಆಗಲ್ಲ. ಎಲ್ಲರ ಮೈಂಡ್ಸೆಟ್ ಕೂಡ ಒಂದೇ ರೀತಿ ಇರಲ್ಲ. ಎಲ್ಲರೂ ಅವರವರ ಒಂದು ಏನಂತಂದರೆ ಒಂದು ಬುದ್ಧಿಕ್ಷಮತೆಯನ್ನು ಹೊಂದಿರ್ತಾರೆ. ಹಾಗಾಗಿ ಈಗ ನಿಮಗೆ ಒಂದು ರೀತಿ ಬರುತ್ತೆ, ಅವರಿಗೆ ಒಂದು ರೀತಿ ಬರುತ್ತಂತಲ್ಲ. ಅಂದರೆ ಕೆಲವರಿಗೆ ಲೇಟ್ ಆಗ್ಬೋದು, ಕೆಲವರಿಗೆ
ಏನು ಬೇಗ ಬರ್ಬೋದು. ಅಂದರೆ ಒಂದಿಷ್ಟು ಜನ ಈಗ ಕೆಲವರಿಗೆಲ್ಲ ಬೇಗ ಬರೋದು ಅದನ್ನ ನಾನು ನಿಮ್ಗೆ ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತು ನಿಮಗೆ? ಈಗ ಕೆಲವರಿಗೆ ಬೇಗ ಬರ್ಬೋದು, ಕೆಲವರಿಗೆ ಲೇಟ್ ಬರ್ಬೋದು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಈಗ ಅವರಿಗೆ ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಹಂಗೆ ಹೇಳಲಿಕ್ಕಾಗಲ್ಲ. ಒಂದಿಷ್ಟು ಜನರಿಗೆ ಲೇಟ್ ಬರ್ಬೋದು, ಒಂದಿಷ್ಟು ಜನರಿಗೆ ಬೇಗ ಬರ್ಬೋದು. ಯೋಚನೆ ಮಾಡಬೇಕಾಗ್ತದೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಯೋಚನೆ ಮಾಡಬೇಕಾಗ್ತದೆ, ನಮಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಅರ್ಥ ಆಯ್ತಾ ನಿಮಗೆ? ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವೇ ಇಲ್ಲ. ಅರ್ಥ ಆಯ್ತಾ? ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಆದರೆ ನಾನು ಎಲ್ರಿಗೂ ಹೇಳುವಂಥದ್ದು, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಬೇಕು. ಪ್ರತಿಯೊಬ್ಬರ ಅಕೌಂಟಿಗೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ರೈಟ್? ಎಲ್ರಿಗೂ ಹೇಳುವಂಥ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಎಲ್ರಿಗೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ನಾನು ತುಂಬ ಜನರಿಗೆ ಈಗ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ. ತಾಳ್ಮೆ, ತಾಳ್ಮೆ, ತಾಳ್ಮೆ. ಯಾಕೆ ಹೇಳ್ತೀನಿ ಅಂತಂದರೆ ತಾಳ್ಮೆ ಅಂತ. ತಾಳ್ಮೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್. ತಾಳ್ಮೆ ಅಂತಂದರೆ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತ ತುಂಬ ಜನರು ಕೇಳಿದ್ದೀರ. ಈಗ ನನ್ನ ಹತ್ರ ಎಲ್ಲರೂ ಕೂಡ ಕೇಳಿದ್ದೀರ. ತಾಳ್ಮೆ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್. ತಾಳ್ಮೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾನು ಎಲ್ರಿಗೂ ಹೇಳ್ತೀನಲ್ಲ, ತಾಳ್ಮೆ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾನು ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಪ್ರತಿ ಯಜಮಾನಿಗೂ ಪ್ರತಿ ತಿಂಗಳು 2,000 ಏನು, ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಬರಬೇಕಂದ್ರೆ ತಾಳ್ಮೆ ಬೇಕು. ರೈಟ್? ತಾಳ್ಮೆ ಬೇಕು. ಸುಮ್ಮನೆ ನಮ್ಗೆ ಹಣ ಬಂದುಬಿಡುತ್ತೆ, ನಮ್ಗೆ ಹಣ ಜಮೆ ಆಗಿಬಿಡುತ್ತೆ, ನೋ, ಆಗಲ್ಲ. ಹೆಂಗಾಗುತ್ತೆ? ಯೋಚನೆ ಮಾಡಬೇಕಾಗ್ತದೆ. ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ, ನಾನು ಯಾಕೆ ಹಣ ಪಡ್ಕೊಳ್ತಾ ಇಲ್ಲ, ಇದನ್ನು ಯೋಚನೆ ಮಾಡಬೇಕಾಗತ್ತೆ. ರೈಟ್ ಅಲ್ವಾ? ಹಾಗಾಗಿ ತಾಳ್ಮೆ ಇರುವಂಥದ್ದು ತುಂಬ ಮುಖ್ಯ. ತುಂಬ ನಾವು ಕೆಲಸ ಮಾಡುವಾಗ ಗೊತ್ತಾಗಲ್ಲ, ಓ ಹೌದು ಅವರೇನು ಮಾಡ್ತಾರಂತ. ತಾಳ್ಮೆ ತುಂಬ ಮುಖ್ಯ. ತಾಳ್ಮೆ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಮುಖ್ಯ. ನಾನು ಎಲ್ರಿಗೂ ಹೇಳ್ತೀನಲ್ಲ, ನೀವು ಹಣ ಈಗ ಅರ್ಜಿ ಹಾಕ್ಬಿಟ್ಟು, ಸರ್ ನಮ್ಗೆ ಹಣನೇ ಜಮೆ ಆಗ್ತಿಲ್ಲ, ಹೆಂಗೆ ಬರುತ್ತೆ ಅಲ್ವಾ? ಈಗ ಟೈಮ್ ತಗೊಳತ್ತೆ. ಈಗ ಏನೋ ಕೆಲಸ ಮಾಡುವಾಗ ತಾಳ್ಮೆ ಇಲ್ಲ ಅಂತಂದ್ರೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾಳ್ಮೆ ಇಲ್ಲ ಅಂತಂದರೆ ಕನ್ಸಿಸ್ಟೆನ್ಸಿ ಬರಲ್ಲ. ತಾಳ್ಮೆ ಇಲ್ಲ ಅಂತಂದರೆ ನೀವು ಏನೂ ಮಾಡ್ಲಿಕ್ಕಾಗಲ್ಲ. ನಾನು ಅದೇ ಹೇಳ್ತೀನಲ್ಲ, ತಾಳ್ಮೆ ಅನ್ನುವಂಥ ತುಂಬ ಮುಖ್ಯ. ತಾಳ್ಮೆ ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರ್ಬೋದು, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ತಾಳ್ಮೆ ತುಂಬ ಇಂಪಾರ್ಟೆಂಟ್. ತುಂಬ ನಾನು ಎಲ್ರಿಗೂ ಹೇಳ್ತೀನಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಳ್ಮೆಯಿಂದ ಇರಿ. ಆ್ಯಂಡ್ ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ಅಯ್ಯೋ ನಮ್ಗೆ ಹಣನೇ ಬರಲ್ಲ. ಹಣ ಜಮೆ ಆಗುತ್ತೆ. ವೆಯ್ಟ್ ಮಾಡಿ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ, ಪೆಂಡಿಂಗ್ ಹಣ ಎಲ್ಲ ಬಾಕಿ ಇದೆ. ಹಾಗಾಗಿ ಒಂದೊಂದಾಗಿ ಹಣ ಜಮೆ ಆದರೆ ತುಂಬ ಒಳ್ಳೇದನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದುಬಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸಿಗೋಣ.